ವಿಷಯ ಗೊತ್ತಾಯ್ತಾ? PCOS ಏನಿತ್ತು, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್, ಅದರ ಹೆಸರು ಚೇಂಜ್ ಮಾಡಿದ್ದಾರೆ. PMOS ಅಂತ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವರಿಯನ್ ಸಿಂಡ್ರೋಮ್ ಅಂತ. ಏನಕ್ಕೆ ಚೇಂಜ್ ಮಾಡಿದ್ರು ಗೊತ್ತಾ? ಅಂದರೆ ಇದು ಬರೀ ಓವರಿಯನ್ ಸಿಸ್ಟು ಇರೋ ಪ್ರಾಬ್ಲಮ್ ಅಲ್ಲ. ಅಂದರೆ ನೀರುಗುಳ್ಳೆ ಅಂಡಾಣುವಲ್ಲಿರೋದು ಅದು ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಈಸ್ ಎಂಡೋಕ್ರೈನ್ ಡಿಸೀಸ್. ನಿಮ್ಮದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಮೆಟಬಾಲಿಕ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ನೀವು ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ. ಯಾಕಾಯ್ತು ಇದೆಲ್ಲ ಪ್ರಾಬ್ಲಮ್ಮು? ಇನ್ಸುಲಿನ್ ರೆಸಿಸ್ಟೆಂಟ್ ಆಗಿರುತ್ತೆ ನಿಮ್ಮ ಬಾಡಿ. ಇನ್ಸುಲಿನ್ ರೆಸಿಸ್ಟೆಂಟ್ ಆದರೆ ನಿಮ್ಮ ಬಾಡಿಲಿ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಬ್ಲಡ್ಡಲ್ಲಿ, ಅದನ್ನು ಕಮ್ಮಿ ಮಾಡ್ಕೋಬೇಕು. ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಶುಗರ್ ಅಂತ ಅಂದರೆ ಬರೀ ನೀವು ಸಕ್ಕರೆ ಬಿಟ್ಟರೆ ಆಗಲ್ಲ. ನೀವು ಏನಾದ್ರು ಕಾಪ್ಸ್ನ ಜಾಸ್ತಿ ತಗೋತಾ ಇದ್ದೀರಾ ಅಂತ ಅಂದರೆ ಇದು ಕೂಡ ಎಫೆಕ್ಟ್ ಮಾಡುತ್ತೆ. ಕಾಪ್ಸ್ನ ಕಮ್ಮಿ ಮಾಡಬೇಕು. ಶುಗರ್ ಮುಟ್ಟಂಗಿಲ್ಲ, ಮೈದಾ ಮುಟ್ಟಂಗಿಲ್ಲ, ಅನ್ನ ಮತ್ತು ಚಪಾತಿನ ಕಮ್ಮಿ ಮಾಡಬೇಕು. ಅನ್ನ ಮತ್ತು ಚಪಾತಿ ಬಿಟ್ಟು ಬೇರೆ ತಿಂತೀರಾ? ಕಾಳು, ಸೊಪ್ಪು, ತರಕಾರಿ ಎಲ್ಲ ಜಾಸ್ತಿ ತಿನ್ನಬೇಕು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಇದರಲ್ಲಿ ಈ ಕಾಳು, ಸೊಪ್ಪು, ತರಕಾರಿಗಳಲ್ಲಿ ನಿಮ್ಗೆ ಏನೇನು ಬೇಕು ನ್ಯೂಟ್ರಿಷನ್ಸ್ ಅದೆಲ್ಲ ಜಾಸ್ತಿ ಇರುತ್ತೆ. ಅದೆಲ್ಲ ನಿಮ್ಮ ಮೆಟಬಾಲಿಸಮ್ನ ಸರಿ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಪ್ರೋಟೀನ್ನ ಜಾಸ್ತಿ ತೊಗೊಳ್ಳಿ ನಿಮ್ಮ ಮೆಟಬಾಲಿಸಮ್ನ ಜಾಸ್ತಿ ಮಾಡೋಕ್ಕೆ. ಪ್ರೋಟೀನ್ ಜಾಸ್ತಿ, ನಿಮ್ಮ ಮಸಲ್ ಮಾಸ್ ಜಾಸ್ತಿ, ಮಸಲ್ ಮಾಸ್ ಜಾಸ್ತಿ, ನಿಮ್ಮ ಗ್ಲೂಕೋಸ್ ಯುಟಿಲೈಸೇಷನ್ ಜಾಸ್ತಿ, ಗ್ಲೂಕೋಸ್ ಯುಟಿಲೈಸೇಷನ್ ಜಾಸ್ತಿ, ನಿಮ್ಮ ಗ್ಲೂಕೋಸ್ ಬ್ಲಡ್ಡಲ್ಲಿ ಕಮ್ಮಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ. ಮತ್ತು ನಿಮ್ಮ ಬಾಡಿಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಇನ್ಫ್ಲಮೇಷನ್ ಜಾಸ್ತಿ ಆಗ್ತಿದೆ, ಅದನ್ನು ಕಮ್ಮಿ ಮಾಡಬೇಕು. ಆಚೆ ಕಡೆ ತಿನ್ನಬೇಡಿ, ಪ್ರೊಸೆಸ್ ಫುಡ್ ತಿನ್ನಬೇಡಿ, ಜಾಸ್ತಿ ಶುಗರ್ ತಿನ್ನಬೇಡಿ, ಸರಿಯಾಗಿ ನಿದ್ದೆ ಮಾಡಿ. ಪಾಮ್ ಆಯಿಲ್ ಯೂಸ್ ಮಾಡ್ತಾಯಿದ್ರೆ ಮತ್ತು ಈ ಥರ ಎರಡೆರಡು ಸಲ ಮೂರು ಸಲ ಒಂದೇ ಆಯಿಲ್ನ ಯೂಸ್ ಮಾಡ್ತಾಯಿದ್ರೆ ಇದೆಲ್ಲ ನಿಮ್ಮ ಬಾಡಿಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ಇದನ್ನು ಕಮ್ಮಿ ಆಗಬೇಕಂದ್ರೆ ಆಯಿಲ್ನ ಒಂದೇ ಸಲ ಯೂಸ್ ಮಾಡಬೇಕು. ಮತ್ತು ಒಳ್ಳೆ ಆಯಿಲ್ ಯೂಸ್ ಮಾಡಬೇಕು. ಯಾವುದು ಒಳ್ಳೆ ಆಯಿಲು? ಒಳ್ಳೆ ಆಯಿಲ್ ಅಂತಂದರೆ ತುಪ್ಪ ಯೂಸ್ ಮಾಡಿ, ಕೊಕೊನಟ್ ಆಯಿಲ್ ಯೂಸ್ ಮಾಡಿ ಅಡುಗೆಗೆ. ಆಲಿವ್ ಆಯಿಲ್ ಅಂತ ಅಂತೀವಿ, ಒರಿಜಿನಲ್ ಆಲಿವ್ ಆಯಿಲ್. ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಅದು ಕಷ್ಟ. ಅದ್ರ ಬದಲಾಗಿ ನಾವೇನು ಯೂಸ್ ಮಾಡ್ಬೋದು? ಶೇಂಗಾ ಎಣ್ಣೆ ಯೂಸ್ ಮಾಡ್ಬೋದು, ಮತ್ತು ಸಾಸಿವೆ ಎಣ್ಣೆ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಬದಲು ಮಾಡ್ಕೊಳ್ಳಿ. ಮತ್ತು ಮೇಯ್ನು ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ಸ್ಟ್ರೆಸ್ ಕಮ್ಮಿ ಆಗಿಲ್ಲ ಅಂತಂದರೆ ನಿಮ್ಮ ಬಾಡಿಲಿ ಈ ಇನ್ಫ್ಲಮೇಷನಿಂದನೂ ನಿಮ್ಮ ಬಾಡಿಲಿ ಆ್ಯಂಡ್ರೋಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ಸಿಂದ ಕೂಡ ನಿಮ್ಮ ಬಾಡಿಲಿ ಆ್ಯಂಡ್ರೋಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಆ್ಯಂಡ್ರೋಜನ್ ಲೆವೆಲ್ ಜಾಸ್ತಿ ಆದರೆ ಮುಖದಲ್ಲಿ ಕೂದಲು ಬರೋದು, ಪಿಂಪಲ್ಸ್ ಬರೋದು, ಮತ್ತು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದು, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ಟ್ರೆಸ್ ಕಮ್ಮಿ ಮಾಡಬೇಕು, ಕಾರ್ಟಿಸೋಲ್ ಲೆವೆಲ್ ಕಮ್ಮಿ ಆಗಬೇಕು. ಇದರಿಂದ ನಿಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ರಿಸರ್ಚ್ ಮಾಡೋದಾದರೆ ಈ 3 ಥಿಂಗ್ ಬಗ್ಗೆ ರಿಸರ್ಚ್ ಮಾಡಿ. ಇನ್ಸುಲಿನ್ ರೆಸಿಸ್ಟೆನ್ಸ್, ಈಸ್ಟ್ರೋಜನ್ ಡಾಮಿನೆನ್ಸ್, ಇನ್ಫ್ಲಮೇಷನ್ ಮತ್ತು ಕಾರ್ಟಿಸೋಲ್. ಇದ್ರ ಬಗ್ಗೆ ತಿಳ್ಕೊಳ್ಳಿ. ನಿಮಗೆ ನಿಮ್ಮ PCOD, PCOSನ ರಿವರ್ಸ್ ಮಾಡ್ಕೊಳ್ಳೋಕೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಇದಿಷ್ಟು ಫಾಲೋ ಮಾಡ್ಕೊಳ್ಳಿ. ನಿಮಗೆ ಏನಾದ್ರು ಡಯಟ್ ಬೇಕಂತ ಅಂದರೆ, ನಿಮಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಕನ್ಸಲ್ಟೇಷನ್ ಬೇಕಂದರೆ ನನ್ನ ಸಂಪರ್ಕ ಮಾಡಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಹೀಗೆ ಹೆಚ್ಚು ವಿಡಿಯೋಗೋಸ್ಕರ ಏನು ಮಾಡಬೇಕು? ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.